ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ರಘು ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಮಾರ್ನಿಂಗಿಂದನೇ ಶುರು ಮಾಡಿದ್ದೀನಿ. ಹಾಗೆಯೇ ಒಂದು ಆರೋಗ್ಯಕರವಾದಂತಹ ಜ್ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ, ಸೊ ನಾನು ಕೂಡ ಹೇಳ್ತೀನಿ. ABC ಜ್ಯೂಸು, ಬಟ್ ಇದರಲ್ಲಿ ಆ್ಯಪಲ್ ಇಲ್ಲ, ಆಮ್ಲ ಇದೆ. ಆಮ್ಲ, ಕ್ಯಾರೆಟ್ ಮತ್ತು ಬೀಟ್ರೂಟ್ ಇದೆ. ಇದಕ್ಕೆ ನಾನು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ನಾನು ಒಂದು ಕ್ಯಾರೆಟು ಮತ್ತು ಒಂದು ಬೀಟ್ರೋಟು, ಒಂದು ಆಮ್ಲ ತೊಗೊಂಡಿದ್ದೀನಿ. ಸೊ ಕ್ಯಾರೆಟು ಬೀಟ್ರೋಟು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗೆಯೇ ಬೀಟ್ರೋಟು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ. ಬರೀ ಬೀಟ್ರೂಟ್ ಕುಡಿಯೋದ್ರಿಂದ 25 ಡೇಸ್ ಅಥವಾ 1 ಮಂತ್ ಕಂಟಿನ್ಯೂಸ್ ಆಗಿ ಕುಡಿಯೋದ್ರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಆಮ್ಲ ಕುಡಿಯೋದ್ರಿಂದ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಮತ್ತು ಚಿಕ್ಕ ಪುಟ್ಟ ಇರುತ್ತಲ್ಲ ಕೆಮ್ಮು ನೆಗಡಿ ಜ್ವರ ಅದು ಕೂಡ ಕಡಿಮೆ ಆಗುತ್ತೆ. ಇಮ್ಯುನಿಟಿ ಪವರ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನೀವು ವಾರದಲ್ಲಿ 1 ಅಥವಾ 2 ಸಾರಿ ಟ್ರೈ ಮಾಡಿ ಕುಡೀರಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಟ್ ಫಸ್ಟ್ ಟೈಮ್ ಕುಡಿಯೋರು ಟೆಸ್ಟ್ ಮಾಡಿ ನೋಡಿ, ನಿಮಗೆ ಸೆಟ್ ಆದರೆ ಕುಡೀರಿ, ಇಲ್ಲಾಂದರೆ ಬೇಡ. ಕೆಲವೊಬ್ಬರಿಗೆ ಇದು ಹೊಟ್ಟೆ ತೊಳಸ್ದಂಗೆ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಕುಡಿಯೋರಿಗೆ. ಸೊ ಸೆಟ್ ಆದರೆ ಏನು ತೊಂದರೆ ಇಲ್ಲ, ಅದು ಫೇವ್ರೆಟ್ ಆಗಿಬಿಡುತ್ತೆ. ಸೊ ಇವಾಗ ನನಗೆ ತುಂಬಾ ಫೇವ್ರೆಟ್. ನಾನು ಅಷ್ಟೇ ಸ್ಟಾರ್ಟಿಂಗಲ್ಲಿ ಕುಡಿಯೋಕ್ಕೆ ಒಂಥರ ಅನಿಸ್ತಿತ್ತು, ಬಟ್ ಇವಾಗ ತುಂಬಾ ಇಷ್ಟಪಟ್ಟು ಕುಡಿತೀನಿ ನಾನು. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಶುಂಠಿ ಹಾಕೋದ್ರಿಂದ ನಮ್ಮ ಜೀರ್ಣಕ್ರಿಯೆಯೂ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ವಾರದಲ್ಲಿ 1 ಅಥವಾ 2 ಸಾರಿ ನಾನು ಟ್ರೈ ಮಾಡ್ತೀನಿ. ಒಂದೊಮ್ಮೆ ಆ್ಯಪಲ್ ಹಾಕ್ತೀನಿ, ಆ್ಯಪಲ್ ಮತ್ತು ಕರಿಬೇವು ಸಹ ನಾನು ಹಾಕ್ತೀನಿ ಒಂದೊಮ್ಮೆ. ಸೊ ಕರಿಬೇವು ಫ್ರೆಶ್ ಇರಲಿಲ್ಲ, ಸೊ ನಾನು ಹಾಗಾಗಿ ಯೂಸ್ ಮಾಡಿಲ್ಲ. ಇದಕ್ಕೆ ನೀವು ಕರಿಬೇವು ಸಹ ಹಾಕೋಬೋದು. ಕರಿಬೇವು ಮತ್ತು ಆಮ್ಲ ಕುಡಿಯೋದ್ರಿಂದ ಏರ್ ಫಾಲ್ ಕಂಟ್ರೋಲು ಪಕ್ಕ ಆಗೇ ಆಗುತ್ತೆ. ಸೊ ನೀವು ಒಂದು ಸಾರಿ ಕುಡೀರಿ, ಹಾಗೆಯೇ ಆರೋಗ್ಯಕರವಾಗಿರಿ ಅಂತಂದೇಳಿ ಇಷ್ಟಪಡ್ತೀನಿ. ನಾನು ಈ ವಿಡಿಯೋ ಶೂಟ್ ಮಾಡಿದ್ದು ಚಂದ್ರಗ್ರಹಣ ದಿನ, ಅಂದರೆ ಹುಣ್ಣಿಮೆ ಇತ್ತಲ್ವ, ಆ ದಿನದಂದು ಈ ವಿಡಿಯೋನ ನಾನು ಶೂಟ್ ಮಾಡಿರೋದು. ಬಟ್ ಅಪ್ಲೋಡ್ ಮಾಡೋದು ಇವಾಗ. ಸೊ ನಾನಿವಾಗ ದೋಸೆ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡ್ತಾಯಿರೋ ದೋಸೆ, ಇದರಲ್ಲೇನು ಸ್ಪೆಷಲ್ ಇಲ್ಲ. ಬಟ್ ಆದರೂ ಒಂದೊಮ್ಮೆ ತೋರಿಸ್ತೀನಿ. ನಾನು ಇದನ್ನು ಹಿಂದಿನ ದಿನವೇ ಶೂಟ್ ಮಾಡ್ಕೊಂಡಿದ್ದೆ ಈ ವಿಡಿಯೋನ. ಸೊ ನಾನು 2 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಇದಕ್ಕೇನಂತಾರೆ ಮೆಂತೆಕಾಳು ತೊಗೊಂಡಿದ್ದೀನಿ. ಹಾಗೆ 2 ಗ್ಲಾಸ್ ರೈಸಿಗೆ 1/2 ಗ್ಲಾಸ್ನಷ್ಟು ನಾನು ಉದ್ದಿನಕಾಳು ತೊಗೊಂಡಿದ್ದೀನಿ. ಸೊ ಎಲ್ಲದನ್ನು ಚೆನ್ನಾಗಿ ಒಂದು 3ರಿಂದ 2 ಸಾರಿ ತೊಳೆದು ಚೆನ್ನಾಗಿ ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ. ಸೊ ನೀವು ಕೂಡ ಹಾಕಿ ಟ್ರೈ ಮಾಡಿ ನೋಡಿ. ಇವಾಗ ರೈಸ್ ಆಲ್ರೆಡಿ ನೆಂದಿತ್ತು. ಸೊ ಇವಾಗ ನಾನು ನೈಟ್ ನೆನೆ ಇಡ್ತಾ ಇದ್ದೀನಿ ಅವಲಕ್ಕಿನ. ಒಂದು 1/2 ಅವರ್ ಮುಂಚಿತವಾಗಿ ನೆನೆ ಇಟ್ಟರೆ ಸಾಕು ರುಬ್ಬೋದಕ್ಕೆ. ಸೊ ನೋಡಿ, ರೈಸ್ ಆಲ್ರೆಡಿ ಚೆನ್ನಾಗಿ ನೆಂದಿದೆ. ಇದನ್ನು ಸಹ ಈಗ ಒಂದು 2 ಸಾರಿ ತೊಳಿತೀನಿ ನಾನು ಅಷ್ಟೇ. 2 ಸಾರಿ ತೊಳೆದ್ಬಿಟ್ಟು ಅಷ್ಟರೊಳಗಡೆ ಅವಲಕ್ಕಿನೂ ಸಹ ನೆಂದಿರುತ್ತೆ. ಸೊ ಅದನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು ಒಂದೇ ಸರಿಗೆ. ಸೊ ಒಮ್ಮೆಲೆ ನಾನು ಮಿಕ್ಸಿ ಹಾಕ್ಕೊಳ್ತೀನಿ. ನೋಡಿ, ಅವಲಕ್ಕಿ ಸಹ ಚೆನ್ನಾಗಿ ನೆಂದಿದೆ. ಒಂದು 1/2 ಅವರ್ ಅಷ್ಟೇ ನಾನು ಬಿಟ್ಟಿದ್ದು. ನಾನು ಅವಲಕ್ಕಿ ಇಲ್ಲಾಂದರೆ ಏನು ಮಾಡ್ತೀನಿ ಅಂದರೆ ಅನ್ನ ಮಿಕ್ಕಿರುತ್ತಲ್ವ, ಸೊ ಅನ್ನ ಸಹ ಇದ್ರೇ ಅದನ್ನೂ ಹಾಕ್ಬೋದು, ವೇಸ್ಟ್ ಮಾಡಬಾರ್ದು ಅಲ್ವಾ ರೈಸ್. ಸೊ ಹಾಗಾಗಿ ಅನ್ನ ಇದ್ದರೆ ಅನ್ನ ಹಾಕ್ತೀನಿ. ಇನ್ ಕೇಸ್ ಅನ್ನ ಇಲ್ಲಾಂದರೆ ನಾನು ರೈಸ್ ಹಾಕ್ತೀನಿ. ಇಲ್ಲಾಂದರೆ ಎರಡನ್ನೂ ಒಟ್ಟಿಗೆ ಹಾಕಿದರೆ ಇನ್ನೂ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ದೋಸೆ. ಸೊ ಇವಾಗ ನಾನು ಅವಲಕ್ಕಿನ ಅಕ್ಕಿ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು 8ರಿಂದ 9 ತಾಸುವರೆಗೂ ನಾನು ರೈಸ್ ನೆನೆ ಹಾಕಿದ್ದೆ. ಈಗ ಬೇಸಿಗೆ ಟೈಮು, ಸೊ ಹಾಗಾಗಿ ಏನು ತುಂಬ ಹೊತ್ತು ನೆನೆಬೇಕಂತ ಏನೂ ಇಲ್ಲ. ದೋಸೆ ಹಿಟ್ಟು ಇವಾಗ ಚೆನ್ನಾಗಿ ಬರುತ್ತೆ. ಬಟ್ ಚಳಿಗಾಲದಲ್ಲಿ ಬೇಗ ಹಾಕಬೇಕು ದೋಸೆಗೆ, ಯಾಕಂದರೆ ನೈಟು 8ರಿಂದ 9 ತಾಸು ಹಿಟ್ಟು ಫರ್ಮೆಂಟೇಷನ್ ಆಗಲೇಬೇಕು, ಇಲ್ಲಾಂದರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ ಹಿಟ್ಟು. ಇಷ್ಟು ಕೂಡ ಹಳಕಾಗಿರಬೇಕು, ತೀರಾ ಗಟ್ಟಿ ಏನು ಬೇಡ, ತೀರಾ ಹಾಗಂತ ನೀರು ಇರಬಾರ್ದು ದೋಸೆ ಹಿಟ್ಟು. ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ, ನೀರು ಇರಬಾರ್ದು. ಅದು ನೀರಾದರೆ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಇವಾಗ ನಾನು ಎಲ್ಲದನ್ನು ಮಿಕ್ಸಿ ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆವಾಗಲೇ ಹಿಟ್ಟು ಚೆನ್ನಾಗಿ ಉಬ್ಬಿ ಬರೋದು. ಎಷ್ಟು ಹಿಂಗೆ ಮಿಕ್ಸ್ ಮಾಡಿದಿರೋ ಆ ಥರ ಬಬಲ್ಸ್ ಥರ ಬಂದಿರುತ್ತೆ ಆಲ್ರೆಡಿ. ಸೊ ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ ಸುಮ್ಮನೆ ಮಿಕ್ಸಿ ಹಾಕಿದ ತಕ್ಷಣವೇ ಹಾಗೆ ಇಟ್ಟು ಮುಚ್ಚಿಬಿಟ್ರೆ ಹಿಟ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಬಲ್ಸ್ ಥರ ಬರಬೇಕು, ಆ ಥರ ಮಿಕ್ಸ್ ಮಾಡಿದ್ರೇ ಹಿಟ್ಟು ಚೆನ್ನಾಗಿ ಬರುತ್ತೆ. ಸೊ ನಾನಿವಾಗ ನೈಟು ಒಂದು 8ರಿಂದ 9 ಗಂಟೆವರೆಗೂ ನೆನೆ ಇಟ್ಟಿದ್ದೀನಿ. ಸೊ ನೋಡಿ, ಮಾರ್ನಿಂಗು ಎಷ್ಟು ಚೆನ್ನಾಗಿ ಹಿಟ್ಟು ಮೇಲೆ ಉಬ್ಬಿ ಬಂದಿದೆ ಅಂತಂದೇಳಿ. ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಾನು ಬೇಗನೆ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ, ಹಾಗಾಗಿ ಇಷ್ಟು ಬಂದಿದೆ. ಇಷ್ಟಿದ್ರೆ ಸಾಕು, ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ, ಸ್ಮೂತಾಗಿ ಆಗ್ತವೆ. ದೋಸೆಗೆ ನಾನು ಕಾಂಬಿನೇಷನ್ ಆಗಿ ಚಟ್ನಿ ಮತ್ತು ಆಲೂಗಡ್ಡೆಯ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಚಟ್ನಿ ಮಾಡೋದಕ್ಕೆ ನಾನು ಶೇಂಗಾನ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೆ. ಸೊ ಶೇಂಗಾ ಹಾಕ್ಕೊಳ್ತಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಕಾಯಿ ತುರಿ,
ಹಸಿರು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ತೀರಾ ರೋಸ್ಟ್ ಆಗೋದು ಬೇಡ, ಜಸ್ಟ್ ಫ್ರೈ ಆದರೆ ಸಾಕಾಗುತ್ತೆ ಕಡಲೆಬೇಳೆ. ಸೊ ಕಡಲೆಬೇಳೆನೂ ತೊಗೊಂಡಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಬಂದಿದ್ದೀನಿ, ಮಿಕ್ಸಿ ಹಾಕ್ಕೊಂಡು ಬಂದಿದ್ದೀನಿ ಸಾರಿ. ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಚಟ್ನಿ. ಇವಾಗ ನಾನು ಆಲೂಗಡ್ಡೆ ಪಲ್ಯ ಮಾಡಿಬಿಡ್ತೀನಿ. ಹಾಗೆಯೇ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಆಲ್ರೆಡಿ ಆಲೂಗಡ್ಡೆನ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಸೊ ಈರುಳ್ಳಿ ಮತ್ತು ಟೊಮೊಟೊ, ಹಸಿರುಮೆಣಸು ಕಟ್ ಮಾಡಿ ಸಹ ಇಟ್ಕೊಂಡಿದ್ದೆ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಜೀರಿಗೆ ಹಾಕಿ, ಹಸಿರುಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿರುಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಸಹ ಸ್ವಲ್ಪ ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಚೂರು ಅರಿಶಿನ ಹಾಕ್ತಾಯಿದ್ದೀನಿ, ಅಂದರೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ಆಲೂಗಡ್ಡೆಗೆ ಆಲ್ರೆಡಿ ಉಪ್ಪು ಹಾಕಿದ್ದೆ ಸ್ವಲ್ಪ, ಹಾಗಾಗಿ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಜಸ್ಟ್ ಈರುಳ್ಳಿಗೆ ಉಪ್ಪಾದರೆ ಸಾಕು, ಅಷ್ಟು ಹಾಕ್ತಾಯಿದ್ದೀನಿ. ಇವಾಗ ನಾನು ಆಲೂಗಡ್ಡೆನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಸೊ ನಾನಿವಾಗ ಲೋ ಫ್ಲೇಮಲ್ಲಿ ಇಟ್ಟೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ಆಲೂಗಡ್ಡೆ ಬೆಂದಿತ್ತು. ಸೊ ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ಆಲೂಗಡ್ಡೆ ಫುಲ್ ಸ್ಮೂತ್ ಆಗಿಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಆಲೂಗಡ್ಡೆಗೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಾನು ಎಲ್ಲದಕ್ಕೂ ಕಾಯಿ ತುರಿ ಹಾಕ್ತೀನಿ. ಸೊ ಹಾಗಾಗಿ ಆಲೂಗಡ್ಡೆಗೂ ಸಹ ನಾನು ಕಾಯಿ ತುರಿ ಹಾಕ್ತೀನಿ. ಕೆಲವೊಬ್ಬರಿಗೆ ಇಷ್ಟ ಇಲ್ಲಾಂದರೆ ಕಾಯಿ ತುರಿನ ಸ್ಕಿಪ್ ಮಾಡಬಹುದು. ನನಗೆ ಕಾಯಿ ತುರಿ ತುಂಬಾ ಇಷ್ಟ. ಸೊ ಹಾಗಾಗಿ ಎಲ್ಲ ಪಲ್ಯದಲ್ಲಿ ಕಾಯಿ ತುರಿ ಇದ್ದೇ ಇರುತ್ತೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಲೂಗಡ್ಡೆ ಪಲ್ಯನೂ ರೆಡಿಯಾಗುತ್ತೆ. ಸೊ ಚಟ್ನಿನೂ ರೆಡಿಯಾಗಿದೆ, ಪಲ್ಯನೂ ರೆಡಿಯಾಗಿದೆ. ಇವಾಗ ಬಿಸಿ ಬಿಸಿಯಾಗಿ ದೋಸೆನೂ ಒಯ್ದುಬಿಡೋಣ ಅಲ್ವಾ. ನೋಡಿ ದೋಸೆ ಒಯ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ. ಈ ಕಬ್ಬಣದಂಚಲ್ಲಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಕಬ್ಬಣದಂಚು ಸ್ಟಾರ್ಟಿಂಗಲ್ಲಿ ತಂದಾಗೆ ಯೂಸ್ ಮಾಡೋಕ್ಕೆ ಆಗಲ್ಲ, ತುಂಬಾ ಕಷ್ಟ. ಅದು ಪಳಗ್ಸೋವರೆಗೂ ಅಂತಾರಲ್ಲ ಆ ಥರ, ಪಳಗ್ಸಿದ ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಕಬ್ಬಣದ ಹಂಚುಗಳಿಗೆ ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡೋದಕ್ಕಿಂತ ಈ ಥರ ಈರುಳ್ಳಿಲಿ ಫ್ರೈ ಮಾಡಿ 1-2-3 ದಿನ ಬಿಟ್ಟು ಮತ್ತೆ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನ್ ಸ್ಟಿಕ್ ಪ್ಯಾನ್ಗಳಿಗೆಲ್ಲ ಹೋಲ್ಸ್ಕೊಂಡ್ರೆ ಇವು ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ ನೀಟಾಗಿ ಇಟ್ಕೊಂಡ್ರೆ. ಹಾಗಾಗಿ ನಾನು ಕಬ್ಬಣದ ಹಂಚನ್ನೇ ಯೂಸ್ ಮಾಡೋದು. ಸೊ ದೋಸೆ ರೆಡಿಯಾಗಿದೆ, ಪಲ್ಯನೂ ರೆಡಿಯಾಗಿದೆ, ಚಟ್ನಿನೂ ರೆಡಿಯಾಗಿದೆ. ಟೇಸ್ಟ್ ಅಷ್ಟೇ ಸಕ್ಕತ್ತಾಗಿತ್ತು. ಸೊ ಮಧ್ಯಾಹ್ನ ಅದನ್ನೇ ತಿಂದ್ಕೊಂಡೆ. ನನಗೆ ಗ್ರಹಣ ಇದೆ ಅಂತಂದೇಳಿ ಬೆಳಗ್ಗೆ ಗೊತ್ತಾಗಿದೆ, ಬಟ್ ಮಧ್ಯಾಹ್ನ ಆಗೋದ್ರೊಳಗೆ ಮತ್ತೆ ಮರ್ತೋಗ್ಬಿಟ್ಟಿತ್ತು. ಮತ್ತೆ ನನ್ನ ಫ್ರೆಂಡ್ ಹೇಳಿದ್ಲು ಇವತ್ತು ಗ್ರಹಣ ಇದೆ ಅಂತಂದೇಳಿ. ಸೊ ಆಮೇಲೆ ಮಧ್ಯಾಹ್ನಕ್ಕೆ ಅದೇ ದೋಸೆ ಒಯ್ಕೊಂಡು ತಿಂದೆ. ಸೊ ಈವ್ನಿಂಗು ಗ್ರಹಣ ಬಿಟ್ಟ ಮೇಲೆ ನಾನು ಎಲ್ಲ ಕೆಲಸನ ಶುರು ಮಾಡ್ಕೊಂಡಿದ್ದು. ಸಿಂಕು ತುಂಬ ಪಾತ್ರೆ ಇದ್ವು ಎಲ್ಲನೂ ತೊಳೆದು ಹಾಕಿದೆ. ಮತ್ತು ಸಂಜೆ ಮೇಲೇ ಅಲ್ವಾ ಕೆಲಸ ಶುರು ಮಾಡಿದ್ದು, ಹಾಗಾಗಿ ತುಂಬಾ ಲೇಟಾಗಿತ್ತು ಆಲ್ರೆಡಿ. ಸೊ ಮನೆಯಲ್ಲೆಲ್ಲ ಧೂಳು ಕೊಡ್ಕೊಂಡು ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡು, ಕಸ ಹೊಡ್ಕೊಂಡು, ಆ ನೆಲನೂ ಒರೆಸ್ಕೊಂಡು ಬಂದೆ. ಸುಮಾರು ಅವತ್ತು ಆಲ್ರೆಡಿ ನೈಟು 9:30 ಮೇಲೆ 10 ಗಂಟೆ ಅನಿಸುತ್ತೆ ನಾನು ಅವತ್ತು ಊಟ ಮಾಡಿದ್ದು. ಡೈಲಿ 7:30-8 ಗಂಟೆಗೆ ಊಟ ಮಾಡೋರು, ಅವತ್ತು ತುಂಬಾ ಲೇಟ್ ಆಗಿಬಿಡ್ತು. ಯಾಕಂದರೆ ಸಂಜೆ 6:40ಕ್ಕೆ ಗ್ರಹಣ ಬಿಟ್ಟಿದ್ದು, 3:30ಗೆ ಸ್ಟಾರ್ಟಾಗಿ 6:40ಕ್ಕೆ ಗ್ರಹಣ ಬಿಟ್ಟಿದ್ದು. ಹಾಗಾಗಿ ಮನೆ ಕೆಲಸ ಮಾಡಿಕೊಂಡು ನಾವು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ದೇವರಿಗೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದ್ರೊಳಗಡೆ ತುಂಬಾ ಲೇಟ್ ಆಗಿಬಿಡ್ತು. ನಾನು ಗ್ರಹಣ ಹಿಡ್ದಿತ್ತಲ್ವ, ಸೊ ಹಾಗಾಗಿ ನಮ್ಮಮ್ಮ ಹೇಳಿದರು ಮನೇಲಿ ಸ್ವಲ್ಪ ಗೋಗಂಜ ಹಾಕಿ ಹಾಗೆ ಉಪ್ಪು ಹಾಕಿ ನೆಲ ಒರೆಸ್ಕೊ ಅಂತಂದೇಳಿ. ಸೊ ನಾನು ಹಾಗೆ ಮಾಡಿದೆ. ಸೊ ನೀವು ಹಾಗೆ ಮಾಡಿ ಮನೇಲಿ, ದೊಡ್ಡವರು ಹೇಳ್ತಾರೆ. ಸೊ ಅವರೆಲ್ಲ ಹೇಳೋದು ನಮ್ಮ ಒಳ್ಳೇದಕ್ಕೆ ಅಲ್ವಾ, ಹಾಗಾಗಿ ನಾನು ಅವನ್ನೆಲ್ಲ ಫಾಲೋ ಮಾಡ್ತೀನಿ. ನನಗೆ ಅಷ್ಟೊಂದು ಗೊತ್ತಾಗಲ್ಲ. ಸೊ ನಮ್ಮ ಮನೇಲಿ ಹೇಳ್ತಾರೆ, ಅತ್ತೆ ಮನೇಲಿ ಇಲ್ಲಾಂದರೆ ಅಮ್ಮ ಮನೇಲಿ ಅವ್ರೇನು ಹೇಳ್ತಾರೆ ನಾನು ಅದನ್ನೇ ಮಾಡ್ತೀನಿ. ಸೊ ಪೂಜೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ದೇವ್ರುಗಳು ಸಹ ಕ್ಲೀನ್ ಮಾಡಿಕೊಂಡು ಆದಮೇಲೆ ಒಂದೊಳ್ಳೆ ರಂಗೋಲಿ ಬಿಟ್ಟು, ರಂಗೋಲಿ ಎಲ್ಲ ಚೆನ್ನಾಗಿ ಬರಲ್ಲ, 3 ಚುಕ್ಕಿ 3 ಸಾಲು ಬಿಟ್ಟರೆ ಮತ್ತು ಇನ್ಯಾವುದೂ ಬರಲ್ಲ. ಸೊ ಬರೋದನ್ನೇ ತಿರ್ಗಾ ಮರ್ಗ ಅದನ್ನೇ ಹಾಕ್ತಾ ಇರ್ತೀನಿ. ಏನೋ ಅನ್ಕೋಬೇಡಿ ರಂಗೋಲಿ ಆಚೆ ಈಚೆ ಆಗಿದ್ದರೆ. ಸೊ ರಂಗೋಲಿನೂ ಬಿಟ್ಬಿಟ್ಟು ಆಮೇಲೆ ನೋಡಿ ಪೂಜೆನೂ ಮಾಡ್ತಾ ಇದ್ದೀನಿ. ನೆಲ ಒರೆಸ್ಬೇಕಾದ್ರೆ ಉಪ್ಪು ಮತ್ತು ಅರಿಶಿನ ಗೋಗಂಜು ಹಾಕಿ ಮನೆ ಕ್ಲೀನ್ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗ್ಬಿಟ್ಟು ಒಂದೊಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತೆ ಅಂತಂದೇಳಿ ಹೇಳ್ತಾರೆ. ಹಾಗಾಗಿ ನಾನು ಅವಾಗವಾಗ ಆ ಥರ ಎಲ್ಲ ಮಾಡ್ತೀನಿ. ಮನೇಲಿ ಸಹ ಹೇಳ್ತಾರೆ. ಒಮ್ಮೊಮ್ಮೆ ನಂಗೆ ನೆನಪಾಗಲ್ಲ, ಬಟ್ ಅದೇ ಮಂಗಳವಾರ ಶುಕ್ರವಾರ ಅಥವಾ ಯಾವುದಾದ್ರೂ ಒಳ್ಳೆ ಫೆಸ್ಟಿವಲ್ ಇದ್ವಾಗೆ ಅವಾಗೆಲ್ಲ ನಾನು ಆ ಥರ ಎಲ್ಲ ಮಾಡ್ತೀನಿ. ಸೊ ಒಳ್ಳೆಯದಾಗುತ್ತೆ ಅಂದರೆ ಅವನ್ನೆಲ್ಲ ಫಾಲೋ ಮಾಡಲೇಬೇಕು ಹಾಗಾಗಿ ಮಾಡ್ತೀನಿ. ನೆನಪಿಲ್ಲಂದಾಗೆ ಬಿಡ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ.
ಸೊ ದೇವ್ರಗೂಡೂ ಅಷ್ಟೇ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ, ದೇವ್ರ ಸಾಮಾನಿಂದ ಹಿಡಿದು ದೇವ್ರಗೂಡು ಫುಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಗ್ರಹಣ ಹಿಡ್ದತ್ತಲ್ವ, ಹಾಗಾಗಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ತುಂಬ ಲೇಟಾಗಿತ್ತು ಸಹ, ಪರವಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂತಂದೇಳಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ ನಾನು ಅವತ್ತು ಪೂಜೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ವೀಡಿಯೋ ಫಾಸ್ಟಲ್ಲಿ ಓಡಿಸಿದ್ದೀನಿ, ತುಂಬ ಲೆಂತಿ ಆಗುತ್ತೆ ಅಂತಂದೇಳಿ ಏನು ಅಂದ್ಕೋಬೇಡಿ. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಸಂಜೆ ಈವ್ನಿಂಗು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ದೇವ್ರಿಗೂ 9 ಗಂಟೆ ಮೇಲೆ ದೇವಸ್ಥಾನ ಓಪನ್ ಇರುತ್ತೋ ಇಲ್ಲೋ ಅಂತ ಅಂದ್ಕೊಂಡು ಹೋದ್ವಿ, ನೋಡೋಣ ಅಂತಂದೇಳಿ. ಬಟ್ ಅಲ್ಲಿ ಗ್ರಹಣ ಹಿಡ್ದಿತ್ತಲ್ವ, ಹಂಗಾಗಿ ಅವರು ಸಹ ಫುಲ್ಲು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿಕೊಂಡು ಅವರು ಕೂಡ ಪೂಜೆ ಸ್ಟಾರ್ಟ್ ಮಾಡಿದ್ರು. ನಾವು ಸರಿಯಾದ ಸಮಯಕ್ಕೆ ಹೋಗ್ತಾ ಇದ್ವಿ ಅಂತ ಅಂದ್ಕೊಂಡ್ವಿ. ಕ್ಲೋಸ್ ಆಗಿಬಿಟ್ರೆ ಏನು ಮಾಡೋದು ಅಂತ ಅಂದ್ಕೊಂಡ್ವಿ. ಬಟ್ ಪರವಾಗಿಲ್ಲ, ಓಪನ್ನೇ ಇತ್ತು. ನಾವು ಹೋಗಿದ್ದು ದೇವಸ್ಥಾನ ನಮ್ಮ ಮನೆ ಹತ್ರದಲ್ಲೇ ಇರುವಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ನಾನು ಅವಾಗವಾಗ ಹೋಗ್ತಾ ಇರ್ತೀನಿ, ಮಂಗಳವಾರ ಶುಕ್ರವಾರ ದಿನ. ತುಂಬಾ ಪವರ್ಫುಲ್ ದೇವ್ರು ಅಂತ ಅನ್ಕೋಬಹುದು. ಒಂಥರ ನಮ್ಮ ಮನಸ್ಸಿಗೆ ಬೇಜಾರಾದಾಗೆಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂಥರ ಏನೋ ಒಂಥರ ನೆಮ್ಮದಿ. ನಾನು ಅವಾಗವಾಗ ಈ ದೇವಸ್ಥಾನಕ್ಕೆ ಹೋದಾಗೆಲ್ಲ ನನ್ನ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಹಾಗಾಗಿ ಗ್ರಹಣ ದಿನ ಹೋಗ್ಬಿಟ್ಟು ಬರೋಣ ಅಂತಂದು ಅಂದ್ಕೊಂಡಿದ್ದೆ. ಸೊ ಹೋಗಿ ಬಂದ್ವಿ. ದೇವಿಗೆ ಯಾವುದೇ ರೀತಿ ಅಲಂಕಾರ ಆಗಲಿ ಏನು ಮಾಡಿರಲಿಲ್ಲ. ಜಸ್ಟ್ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ರು ಅಷ್ಟೇ. ಗ್ರಹಣ ಬಿಟ್ಟ ಮೇಲೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ ಅದನ್ನು ದೇವಸ್ಥಾನ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಜಸ್ಟ್ ಪೂಜೆ ಮಾಡಿದರು ಅಷ್ಟೇ. ಸೊ ನಾವು ಹೋಗಿ ಬಂದ್ವಿ. ಒಂಥರ ಏನೋ ಸಮಾಧಾನ ಅನ್ನಿಸ್ತು ಅಲ್ಲಿಗೆ ಬಂದಮೇಲೆ. ಏನಾದರೂ ಅಡುಗೆ ಮಾಡಲೇಬೇಕಲ್ವ. ಬೆಳಗ್ಗೆ ಆಲ್ರೆಡಿ ದೋಸೆ ತಿಂದಿದ್ದೆ, ಮಧ್ಯಾಹ್ನ ದೋಸೆ ತಿಂದಿದ್ದೆ, ನೈಟ್ಗೂ ಅದೇ ಆದರೆ ಹೋಗ್ಬೇಕಲ್ಲ, ನಮಗೆ ಅದು ಆಗಲ್ಲ. ಸೊ ಹಂಗಾಗಿ ಇವತ್ತು ಮೆಂತ್ಯ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ ನೈಟ್ಗೆ. ಮೆಂತ್ಯ ಪಲಾವ್ ಮಾಡೋದಕ್ಕೆ ನಾನು ಒಂದು ಪೇಸ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಪೇಸ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಈರುಳ್ಳಿ, ಟೊಮೊಟೊ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಒಂದು ಕುಕ್ಕರಿಗೆ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ತಾಯಿದ್ದೀನಿ. ತುಪ್ಪ 1 ಟೇಬಲ್ ಸ್ಪೂನು, ಎಣ್ಣೆ ಒಂದು 2 ಟೇಬಲ್ ಸ್ಪೂನಷ್ಟು, ಅಷ್ಟಾದರೆ ಸಾಕಾಗುತ್ತೆ. ಆಮೇಲೆ ಎಲ್ಲ ಆಲ್ ಸ್ಪೈಸಸ್ ಅಂದರೆ ಚಕ್ಕೆ, ಲವಂಗ, ಪಲಾವ್ದೆಲೆ, ಮೆಣಸು, ಏನೇನು ಬರುತ್ತೆ ಆಲ್ ಸ್ಪೈಸಸ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಆದಮೇಲೆ, ಅಂದರೆ ಹಸಿ ಸ್ಮೆಲ್ ಹೋಗಬೇಕು ಈರುಳ್ಳಿ, ಅದನ್ನು ಕೂಡ ಫ್ರೈ ಮಾಡಿಕೊಂಡು ಆದಮೇಲೆ ನಾನು ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡು ಆದಮೇಲೆ ನಾನು ರುಬ್ಬಿ ಇಟ್ಕೊಂಡಿರುವಂತಹ ಪೇಸ್ಟ್ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಕಹಿ ಬರುತ್ತೆ, ಸೊ ಹಾಗಾಗಿ ಈರುಳ್ಳಿ ಹಾಕಿದ ಮೇಲೆ ನಾವು ಮೆಂತ್ಯ ಸೊಪ್ಪು ಫ್ರೈ ಮಾಡ್ಕೋಬೇಕು, ನಂತರನೇ ಪೇಸ್ಟ್ ಹಾಕ್ಕೋಬೇಕು. ಈಗ ಬೇರೆ ವೆಜ್ ಪಲಾವ್ ಆದರೆ ನಾವು ಈರುಳ್ಳಿ ಹಾಕಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವು ಫ್ರೈ ಮಾಡ್ಕೊಳ್ತೀವಿ. ಇದಕ್ಕೆ ಆಗಲ್ಲ, ಸೊಪ್ಪು ಹಾಕಿ ಆಮೇಲೆ ನಾವು ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು, ಆವಾಗಲೇ ಟೇಸ್ಟು ಚೆನ್ನಾಗಿ ಬರುತ್ತೆ. ನಂತರ ಬಟಾಣಿನೂ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಬಟಾಣಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದಕ್ಕೆ ನಾನು ಒಂದೊಂದು ಸಾರಿ ತರಕಾರಿನೂ ಸಹ ಹಾಕ್ತೀನಿ, ಮೆಂತ್ಯ ಸೊಪ್ಪು ಹಾಕಿದ್ರು, ಕೆಲವೊಂದು ಸಾರಿ ಹಾಕಲ್ಲ. ಸೊ ಇವಾಗ ನಾನು ಇವತ್ತು ಹಾಕಿಲ್ಲ, ಜಸ್ಟ್ ಬಟಾಣಿ ಅಷ್ಟೇ ನಾನು ಯೂಸ್ ಮಾಡಿರೋದು ಈ ಪಲಾವ್ಗೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ವ, ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನೀರು ಎಣ್ಣೆ ಬಿಟ್ಕೊಳ್ತಾ ಇರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆವಾಗ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ, ಮೆಂತ್ಯ ಸೊಪ್ಪು ಕಹಿ ಬರೋದಿಲ್ಲ ಆ ಥರ ಮಾಡೋದ್ರಿಂದ. ಇವಾಗ ನಾನು 1 ಗ್ಲಾಸು ರೈಸ್ ತೊಗೊಂಡಿದ್ದೆ. ಸೊ ಹಾಗಾಗಿ ನಾನು 2 ಗ್ಲಾಸ್ನಷ್ಟು ನೀರು ಹಾಕಿ ಚೆನ್ನಾಗಿ ಕುದ್ದು ಆದಮೇಲೆ ನಾನು ರೈಸ್ನ ಹಾಕ್ತಾಯಿದ್ದೀನಿ. ರೈಸ್ನ ನಾನು ಈ ಕಟ್ ಮಾಡೋಕ್ಕೂ ಮುಂಚಿತವಾಗಿ ಆ ಟೈಮಲ್ಲೇ ನೆನೆ ಹಾಕಿ ಬಿಟ್ಟಿದ್ದೆ, ಒಂದು 5ರಿಂದ 10 ನಿಮಿಷ ಅಂದ್ಕೊಳ್ಳಿ. ಆವಾಗ ರೈಸು ಉದುರಾಗಿ ಚೆನ್ನಾಗಿ ಬರುತ್ತೆ ಅಂತ. ನಾನು ಯಾವುದೇ ಪಲಾವ್ ಆಗಲಿ ಅಥವಾ ರೈಸ್ ಬಾತ್ ಆಗಲಿ ಏನೇ ಮಾಡಲಿ, ನಾನು ಅಕ್ಕಿನ 5ರಿಂದ 10 ನಿಮಿಷ ನೆನೆ ಹಾಕ್ತೀನಿ, ಆವಾಗ ರೈಸು ಉದುರಾಗಿ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ರೈಸ್ ಕೂಡ ಹಾಕಿದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಉಪ್ಪು ಆಲ್ರೆಡಿ ಹಾಕಿದ್ದೆ, ಹಾಗಾಗಿ ಉಪ್ಪು ಕರೆಕ್ಟಾಗಿತ್ತು, ಮತ್ತಿನ್ನೇನು ಮೇಲೆ ನಾನು ಹಾಕಿಲ್ಲ. ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 2 ವಿಸಿಲ್ ತೆಗೆದ್ರೆ ಸಾಕಾಗುತ್ತೆ.
ನೋಡು ಪ್ರೆಷರ್ ಕೂಡ ಹೋಗಿದೆ ಇವಾಗ ಪಲಾವ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ ಮೆಂತ್ಯ ಪಲಾವು. ನಿಮಗೆ ಇದಕ್ಕೆ ಇಷ್ಟ ಆದರೆ ವೆಜಿಟೇಬಲ್ಸ್ ಸಹ ಹಾಕೋಬೋದು. ನಾನು ಒಂದೊಮ್ಮೆ ಹಾಕ್ತೀನಿ, ಒಂದೊಮ್ಮೆ ಹಾಕಲ್ಲ. ಸೊ ನಿಮಗೆ ಇಷ್ಟ ಆದರೆ ಹಾಕೋಬೋದು. ರೈಸು ಉದುದ್ರಾಗಿ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು. ಇದಕ್ಕೆ ಮೇಲೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಅದು ಆಪ್ಷನಲ್ಲು, ತುಪ್ಪ ಇಷ್ಟ ಆದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಅಥವಾ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.